ಓಂ ನಮಃ ಶಿವಾಯ. ಸ್ವಾಮಿ ಕೊರಗಚ್ಚು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮೀನಿನ ಕನಸು ಏನಾದರೂ ನಿಮಗೆ ಬಿದ್ದರೆ ಸದ್ಯದಲ್ಲಿ ನೀವು ಮುಂದೆ ಶ್ರೀಮಂತರಾಗ್ತೀರಿ ಅನ್ನೋ ಅರ್ಥ ಅಂತ ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲಾಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ಮಹತ್ವ ಅಂದರೆ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನ ಹಾಕ್ತಾನೆ ಇರ್ತೇನೆ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಪ್ರಶ್ನೆ ಮುಖಾಂತರ ಕೇಳಬಹುದು. ಹಾಗೆಯೇ ನಿಮ್ಮ ಸಮಸ್ಯೆಯನ್ನು ಕರೆಕ್ಟಾಗಿ ಬರೆದು ಕಳುಹಿಸಿ. ಏನು ನೀವು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಈಗ ಅದನ್ನು ಬರೆದು ಕಳುಹಿಸಿ. ರಾಶಿ ನಕ್ಷತ್ರವನ್ನು ನಮೂದಿಸುವುದನ್ನು ಮರೆಯಬೇಡಿ. ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳ್ಬೋದು. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರುಗಚ್ಚು ದೇವಿದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕೆಲಸದಲ್ಲಿ ಕೆಲವೊಂದು ಘಟನೆಗಳು ಮಾತ್ರವಲ್ಲ, ಪ್ರಾಣಿ ಪಕ್ಷಿ ಮನುಷ್ಯ ಕಾಣಿಸಿಕೊಂಡರೂ ಕೂಡ ಅದು ನಮ್ಮ ಭವಿಷ್ಯದ ಆಗು ಹೋಗುಗಳ ಬಗ್ಗೆ ಹೇಳುವಂಥದ್ದು. ಕನಸಿನಲ್ಲಿ ಮೀನು ಕಾಣಿಸ್ಕೊಂಡ್ರೆ ಏನು? ಕನಸಿನಲ್ಲಿ ಮೀನು ಕಾಣಿಸ್ಕೊಂಡ್ರೆ ನಮಗೆ ಶುಭ ಆಗುತ್ತಾ ಅಶುಭ ಆಗುತ್ತಾ ಅಂದರೆ ಯಾವುದೇ ಒಂದು ಕನಸು ಬೀಳ್ಬೋದು. ಅದು ಆ ಕನಸೇ ಈ ಕನಸು ಅಂತಲ್ಲ, ಪ್ರತಿಯೊಬ್ಬರಿಗೂ ಕನಸು ಬೀಳುವಂಥದ್ದು. ಅದು ಇದೇ ರೀತಿ ಇರಬೇಕು ಅನ್ನೋ ಯಾವ ನಿಯಮನೂ ಇಲ್ಲ. ಅದು ಕೂಡ ಬ್ರಹ್ಮ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದಂಥ ಕನಸು ಖಂಡಿತವಾಗ್ಲೂ ನಿಜವಾಗುತ್ತೆ ಅನ್ನೋದು ಪ್ರತೀತಿ ನಮ್ಮ ಪುರಾಣದಲ್ಲೇ ಇರುವಂಥದ್ದು. ಜ್ಯೋತಿಷ್ಯ, ಸ್ವಪ್ನಶಾಸ್ತ್ರ ಅಥವಾ ಶಕುನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಕಾಣುವ ಯಾವುದೇ ಘಟನೆ ಆಳವಾದ ಅರ್ಥವನ್ನು ಹೊಂದಿರುವಂಥದ್ದು. ಕನಸುಗಳ ಶುಭ ಅಶುಭ ಫಲಿತಾಂಶಗಳನ್ನು ನೀಡುತ್ತೆ ಎನ್ನುವುದರ ಬಗ್ಗೆ ಉಲ್ಲೇಖ. ವಿಶೇಷವಾಗಿ ಕನಸಿನಲ್ಲಿ ಯಾವುದೇ ಪ್ರಾಣಿ ಮನುಷ್ಯ ಪಕ್ಷಿ ಮುಂತಾದವುಗಳು ಕಾಣಿಸಿಕೊಂಡರೆ ಅದು ನಮ್ಮ ಭವಿಷ್ಯದ ಬಗ್ಗೆ ಹೇಳುತ್ತೆ ಅನ್ನುವ ನಂಬಿಕೆ. ಅದೇ ರೀತಿ ಕನಸಿನಲ್ಲಿ ಮೀನು ಕಂಡರೆ ಯಾವ ಸೂಚನೆಯನ್ನು ಶುಭ ಸೂಚನೆಯನ್ನು ನೀಡುವಂಥದ್ದು, ಒಳ್ಳೆಯದಾಗುತ್ತಾ, ಇದು ಶುಭ ಕನಸು. ಕನಸಿನಲ್ಲಿ ಮೀನುಗಳನ್ನು ನೋಡುವುದು ಬಹಳ ಮಂಗಳಕರ ಸಂಕೇತ. ನಂಬಿಕೆಗಳ ಪ್ರಕಾರ ಮೀನನ್ನು ದೈವಿಕತೆ ಮತ್ತು ಶ್ರೇಷ್ಠತೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಕನಸಿನಲ್ಲಿ ಮೀನನ್ನು ನೋಡಿದರೆ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ಮುಂದೆ ನಡೆಯಲಿವೆ ಎಂದು ಅರ್ಥ. ಕನಸು ಬಿದ್ದ ತಕ್ಷಣ ಮಾರನೇ ದಿವಸ ಏನು ಆಗುವಂಥದ್ದು ಅಲ್ಲ, ಮುಂದೆ ಒಂದು ಏನಾಗುತ್ತೆ ಅನ್ನೋದರ ಎಚ್ಚರಿಕೆ. ಅದು ಕೆಟ್ಟದಾಗಿರ್ಬೋದು, ಒಳ್ಳೆಯದಾಗಿರ್ಬೋದು. ಹಾಗೆಯೇ ಅಶುಭದ ಸೂಚನೆ. ಯಾವುದು ಅಶುಭದ ಸೂಚನೆ ಅಂತ ನೋಡೋದಾದರೆ, ಕನಸಿನಲ್ಲಿ ಶಾರ್ಕ್ ಆಗಿರ್ಬೋದು ಅಥವಾ ತಿಮಿಂಗಿಲ, ದೊಡ್ಡ ಜೊತೆ ಮೀನುಗಳನ್ನು ನೋಡುವುದು ಅಷ್ಟು ಒಳ್ಳೆಯದಲ್ಲ, ಅದು ಅಶುಭ. ಇದು ಸಾಲದ ಹೊರೆ ಮತ್ತು ದುಃಖವನ್ನು ಸೂಚಿಸುವಂಥದ್ದು. ಮುಂದಿನ ದಿನಗಳಲ್ಲಿ ಒಂದು ಸಾಲದ ಹೊರೆ ಬರ್ಬೋದು ಅಥವಾ ದುಃಖ ಬರ್ಬೋದು ಅನ್ನೋದರ ಒಂದು ಮುನ್ಸೂಚನೆ ಅಂತಲೇ ಹೇಳ್ಬೋದು. ಎಲ್ಲ ಮೀನುಗಳನ್ನು ನೋಡಿದ್ರಲ್ಲ, ಕೆಲವು ಒಳ್ಳೆಯದು, ಇನ್ನು ಕೆಲವರು ಈ ಥರ ದೊಡ್ಡ ಮೀನುಗಳನ್ನು ನೋಡಿದರೆ ಆ ಥರ. ಹಾಗೆಯೇ ಇದು ಧನಾಗಮನದ ಸೂಚನೆ. ನಿಮ್ಮ ಕನಸಿನಲ್ಲಿ ಡಾಲ್ಫಿನ್ ಮೀನುಗಳನ್ನು ನೋಡಿದರೆ ಶೀಘ್ರದಲ್ಲಿ ನಿಮ್ಮ ಅದೃಷ್ಟ ಹೊಳೆಯುವಂಥದ್ದು ಮತ್ತು ನೀವು ಹಣವನ್ನು ಪಡೆಯಲಿದ್ದೀರಿ ಎಂದು ಅರ್ಥ. ಹಾಗೆಯೇ ವಿತ್ತೀಯ ಲಾಭ ತರುವ ಕನಸು. ಯಾವುದು ವಿತ್ತೀಯ ಲಾಭ ತರುವ ಕನಸು ಅಂತ ನೋಡೋದಾದರೆ, ಕನಸಿನಲ್ಲಿ ಮೀನು ಹಿಡಿಯುವಾಗ ದೊಡ್ಡ ಮೀನು ಬಲೆ ಅಥವಾ ಮುಳ್ಳಿನಲ್ಲಿ ಸಿಕ್ಕಿ ಹಾಕಿಕೊಂಡರೆ ಅದನ್ನು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಇದು ಭಾರೀ ವಿತ್ತೀಯ ಲಾಭಕ್ಕೆ ಮುಂದೆ ಕಾರಣವಾಗಬಹುದು ಅಂತ ಅರ್ಥ. ಹಾಗೆಯೇ ದೇವರ ಆಶೀರ್ವಾದದ ಕನಸು. ಯಾವ ಥರ ದೇವರ ಆಶೀರ್ವಾದ ಸಿಗುತ್ತೆ ಅಂತ ನೋಡೋದಾದರೆ, ಕನಸಿನಲ್ಲಿ ಮೀನು ಕಾಣಿಸಿಕೊಂಡರೆ ಆ ವ್ಯಕ್ತಿ ಭಗವಂತನಿಂದ ಆಶೀರ್ವದಿಸಲ್ಪಡುತ್ತಾನೆ ಮತ್ತು ಅರ್ಧದಲ್ಲೇ ನಿಂತು ಹೋದ ಕೆಲಸ ಪೂರ್ಣಗೊಳ್ಳುತ್ತೆ ಅನ್ನೋ ಸಂಕೇತ. ಏನಾದರೂ ಅರ್ಧದಲ್ಲಿ ಕೆಲಸ ನಿಂತು ಹೋಗಿದ್ದರೆ ನಿಮ್ಮದು ಯಾವುದೋ ಒಂದು ಕಾರಣಕ್ಕೆ ಅದು ಮುಂದೆ ಕಂಪ್ಲೀಟ್ ಆಗುವಂಥ ಸೂಚನೆ ಅಂತ ಅರ್ಥ. ಮತ್ತು ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಅರ್ಥ. ಹಾಗೆಯೇ ಯಶಸ್ಸಿನ ಸೂಚನೆ. ಕನಸಿನಲ್ಲಿ ಸಣ್ಣ ಮತ್ತು ಬಣ್ಣದ ಮೀನುಗಳನ್ನು ನೋಡುವುದು ತುಂಬ ಮಂಗಳಕರ. ಭವಿಷ್ಯದಲ್ಲಿ ಯಶಸ್ಸು ಮತ್ತು ಸಂತೋಷ ಇರುತ್ತದೆ ಎಂಬುದರ ಸಂಕೇತ. ಇದು ಮಂಗಳಕರ ಘಟನೆಗಳ ಸಂಕೇತ ಕೂಡ ಆಗಿರುತ್ತೆ. ಬಣ್ಣದ ಚಿಕ್ಕ ಚಿಕ್ಕ ಮೀನುಗಳಿರುತ್ತೆ, ಅಕ್ವೇರಿಯಂ ಫಿಶ್ ಅಂತ ಹೇಳ್ತಾರಲ್ಲ, ಆ ಥರ ಕಂಡ್ರೆ ಅದು ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಅನ್ನೋ ಅರ್ಥ. ಹಾಗೆಯೇ ನಕಾರಾತ್ಮಕ ಶಕ್ತಿಗಳ ಸಂಕೇತ. ಯಾವುದನ್ನು ನೋಡಿದರೆ, ಒಂದು ಕನಸಿನಲ್ಲಿ ದೊಡ್ಡ ಮತ್ತು ಭಯಾನಕ ಮೀನುಗಳನ್ನು ನೋಡಿದರೆ, ಅದು ಈಗಾಗಲೇ ನಾನು ಹೇಳಿದ್ದೇನೆ ಯಾವ ಮೀನು ಅಂತ, ಆ ಥರದ್ದೇ ದೊಡ್ಡ ಮೀನುಗಳನ್ನು ನೋಡಿದರೆ ಅದರಲ್ಲಿ ಡಾಲ್ಫಿನ್ ಒಂದು ಕಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದೆ. ಅಥವಾ ಬೇರೆ ಶಾರ್ಕ್ ತಿಮಿಂಗಿಲ ಆ ಥರ ಇರುತ್ತಲ್ವ, ಅದು ದೊಡ್ಡ ಮೀನುಗಳನ್ನು ಕಂಡ್ರೆ ಅದು ಆ ವ್ಯಕ್ತಿಯೊಳಗೆ ಯಾರು ನಮಗೆ ಕನಸು ಬೀಳುತ್ತಲ್ವ ಅಂಥವರಿಗೆ ನಕಾರಾತ್ಮಕ ಶಕ್ತಿಗಳು ಬೆಳೆಯುತ್ತವೆ ಅಂತ ಅರ್ಥ. ಅಂದರೆ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ಆ ಒಂದು ಏನು ಆ ಶಕ್ತಿಗಳು ಬೆಳೆಯುವಂಥದ್ದು ಅಂತ
ಅರ್ಥ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.